ಓಂ ಕಾಲಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಇಡೀ ಮನೆಯಲ್ಲಿ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದೇ ಅಡುಗೆ ಮನೆ. ಅಡುಗೆ ಮನೆ ಒಂದು ಶಕ್ತಿ ಕೇಂದ್ರ. ಅಡುಗೆ ಮನೆ ಕೇವಲ ಅಡುಗೆ ಮಾಡೋಕ್ಕೆ ಮಾತ್ರ ಅಲ್ಲ, ಅಡುಗೆಯಿಂದ ನಮಗೆ ಶಕ್ತಿ ಬರುತ್ತೆ. ಅಡುಗೆಯಿಂದ ಒಳ್ಳೆಯ ಆಲೋಚನೆಗಳು, ಬಹುಮುಖ್ಯವಾಗಿ ಶಕ್ತಿ ಆಲೋಚನೆಗಳಿಗಂತ ಮಿಗಿಲಾಗಿ ನಮಗೆ ಅಡುಗೆ ಮನೆಯಿಂದ ಸಿಗ್ತಕ್ಕಂಥದ್ದೇ ಆರೋಗ್ಯ. ಆರೋಗ್ಯ ಚೆನ್ನಾಗಿದ್ದಾಗ ನಮ್ಮ ಇಡೀ ದೇಹ ಚೆನ್ನಾಗಿರುತ್ತೆ. ದೇಹ ಚೆನ್ನಾಗಿದ್ದಾಗ ನಮ್ಮ ಶ್ರೇಯಸ್ಸು, ಕೀರ್ತಿ, ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀವಿ. ವೆನ್ ವೆಲ್ತ್ ಈಸ್ ಲಾಸ್ಟ್, ನಥಿಂಗ್ ವಿಲ್ ಲಾಸ್ಟ್. ನಿಮ್ಮ ಐಶ್ವರ್ಯ ಹೋಯಿತು ಅಂದರೆ ಏನೂ ಇಲ್ಲ. ವೆನ್ ಹೆಲ್ತ್ ಈಸ್ ಲಾಸ್ಟ್, ಎವ್ರಿಥಿಂಗ್ ವಿಲ್ ಲಾಸ್ಟ್. ಯಾವಾಗ ಆರೋಗ್ಯ ಹೋಗುತ್ತೋ ಪ್ರತಿಯೊಂದು ಕೂಡ ಹೊರಟೋಗುತ್ತೆ. ಆ ಆರೋಗ್ಯವನ್ನು ಸೃಷ್ಟಿ ಮಾಡ್ತಕ್ಕಂಥ ಶಕ್ತಿ ಕೇಂದ್ರ ಯಾವುದು ಅಂದರೆ ಅಡುಗೆ ಮನೆ. ಇವತ್ತಿನ ದಿವಸ ಅಡುಗೆ ಮನೆಯಲ್ಲಿ ಇರಬಾರದ ವಸ್ತುಗಳು ಯಾವುದು, ಇರಬಾರದ ಸ್ಥಿತಿ ಯಾವುದು, ಇರಬಾರದ ಒಂದು ಸನ್ನಿವೇಶಗಳು ಅಥವಾ ಇರಬಾರದ ವಸ್ತುಗಳು ಯಾವುದು ಅಂತಕ್ಕಂಥದ್ದನ್ನು ನಾವು ಸೂಕ್ಷ್ಮವಾಗಿ ತಿಳ್ಕೊಂಡಿದ್ದೆ ಆದರೆ ಅಡುಗೆ ಮನೆಯಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ. ವಾಸ್ತು ರೀತಿ ನೋಡೋಕ್ಕೆ ಹೋದಾಗ ಅಡುಗೆ ಮನೆಯಲ್ಲಿ ಇರಬಾರದಂತಹ ವಸ್ತುಗಳು ಯಾವುದು ಇದ್ದರೆ ಏನಾಗುತ್ತೆ, ಬಡತನ ಕಾಡುತ್ತೆ, ಆಲಸ್ಯ ಕಾಡುತ್ತೆ, ಮನಸ್ಸು ನಿರ್ಮಲವಾಗಿರೋದಿಲ್ಲ, ಎಲ್ಲ ವಿಷಯಗಳಿಗೂ ಕೂಡ ನಾವು ದೀರ್ಘಾಲೋಚನೆ ಮಾಡೋದಿಲ್ಲ, ಆತುರದ ನಿರ್ಧಾರ. ಹಾಗಾಗಿ ಅಡುಗೆ ಮನೆಯಲ್ಲಿ ಇರಬಾರದ ವಸ್ತುಗಳು ಯಾವುವು ಅಂತಕ್ಕಂಥದ್ದನ್ನು ಇವತ್ತಿನ ದಿವಸ ನಾವು ನೋಡೋಕ್ಕೆ ಹೋದಾಗ ನಮಗೆ ಭಾಳಷ್ಟು ವಾಸ್ತು ರೀತಿ ನೋಡೋಕ್ಕೆ ಹೋದಾಗ ಜೀವನದ ಮೇಲೆ ನಮ್ಮ ಹುಟ್ಟಿನಿಂದ ಸಾವಯವ ತನಕ ಅಡುಗೆ ಮಾಡ್ತಕ್ಕಂಥ ಜಾಗ ಭಾಳಷ್ಟು ಪ್ರಾಶಸ್ತ್ಯ ಕೊಡುತ್ತೆ. ನೀವು ಕೇಳ್ಬೋದು, ಬಾಡಿಗೆ ಮನೆ ಇರುತ್ತೆ, ಬದಲಾಯಿಸ್ತಾ ಇರ್ತೀವಿ, ಏನೇ ಬದಲಾಯಿಸಿದ್ರು ಅದು ಅಡುಗೆ ಮನೆಯೇ ಅಲ್ವಾ. ಹಾಗಾಗಿ ಆ ಅಡುಗೆ ಮನೆ ಸಾಮಾನ್ಯವಾಗಿ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡ್ತಕ್ಕಂಥದ್ದೇ ಸೌತ್ ಈಸ್ಟ್ ಕಾರ್ನರ್, ಅಂದರೆ ಅದನ್ನು ಆಗ್ನೇಯ ಅಂತ ಕರಿತೀವಿ. ಆಮೇಲೆ ವಾಯುವ್ಯದಲ್ಲಿ ಎರಡನೇ ಪ್ರಿಫರೆನ್ಸ್ ಕೊಡ್ತೀವಿ. ಆವಾಗಲೂ ಕೂಡ ಸೂರ್ಯನ ಕಡೆನೇ ಮುಖ ಮಾಡಿ ಅಡುಗೆ ಕೂಡ ಮಾಡಬೇಕಾಗಿರುತ್ತೆ. ಇನ್ನು ಅಡುಗೆ ಮನೆಯಲ್ಲಿ ನಾವು ಹೆಚ್ಚು 4 ಅಂಶಗಳ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಒಂದು, ಫಸ್ಟ್ ಆಫ್ ಆಲ್ ಏನು ಅಂದರೆ, ಅಡುಗೆ ಮಾಡಿದಂಥ ಆಹಾರವನ್ನು ಎಲ್ಲರೂ ಭುಜಿಸಿದ ನಂತರ ಬೆಳಗ್ಗೆ ಮಾಡಿದ ಆಹಾರ ಸಾಯಂಕಾಲದವರೆಗೂ ಇರಲಿ ಅಥವಾ ರಾತ್ರಿ ತಿಂದ್ಕೊಳ್ಳಿ, ತೊಂದರೆ ಇಲ್ಲ. ಅಡುಗೆ ಮನೆಯಲ್ಲಿ ಉಳಿದ ಆಹಾರವನ್ನು ಕಾಯಿಸಬಾರ್ದು. ಅದನ್ನು ಕಾಯಿಸೋದು ಅಂದರೆ ಇದರಲ್ಲಿ ಗ್ಯಾಸಲ್ಲಿಟ್ಟು ಕಾಯಿಸುವುದು ಅಲ್ಲ, ಅದನ್ನು ಕಾಯುವ ಹಾಗೆ ಮಾಡಬಾರ್ದು. ಅಡುಗೆ ಆಹಾರ ಅಲ್ಲಿರುತ್ತೆ, ಅದು ಎಷ್ಟೊತ್ತು ಹಾಗೆ ಇರಬಾರ್ದು. ಅದನ್ನು ಯಾರಾದರೂ ಭುಜಿಸಿಬಿಟ್ರೆ ಅದು ಒಳ್ಳೆಯದು. ಅದನ್ನು ಹಾಗೆ ಪೆಂಡಿಂಗ್ ತುಂಬ ಹೊತ್ತು ಇಡಬಾರ್ದು, ಕಾಯಿಸಬಾರ್ದು. ಆ ಆಹಾರವನ್ನು ನೀವು ಹಾಳಾಗಲು ಬಿಡಬಾರದು. ಆಹಾರ ಹಾಳಾಗೋದಕ್ಕೆ ಯಾವತ್ತೂ ಬಿಡಬಾರ್ದು. ಅಯ್ಯೋ ಅವ್ರು ತಿಂದರೆ ಹೋಗುತ್ತೆ, ಇರಲಿ ಬಿಡಿ ಮನೆಯಲ್ಲಿ ಅಂತ ಬಿಡಬಾರ್ದು. ಆ ಆಹಾರವನ್ನು ಅದು ಚೆನ್ನಾಗಿದ್ದಾಗೆ ಪ್ರಾಣಿ ಪಕ್ಷಿಗಳಿಗೆ ಹಾಕಿ, ಇಲ್ಲ ಹಸಿದವರಿಗೆ ಕೊಡಿ, ಅನುಕೂಲ ಇರೋರಿಗೆ ಕೊಡಿ, ಇಲ್ಲ ಯಾರಿಗಾದರೂ ಕರೆದು ಕೊಡಿ, ಇಲ್ಲ ಯಾರಾದರೂ ಗೊತ್ತಿದ್ದರೆ ಫೋನ್ ಮಾಡಿ ಆಹಾರ ಉಳಿದಿದೆ ತೊಗೊಂಡೋಗಿ ಅಂಥೇಳಿ. ಏನೂ ಇದಿಲ್ಲ. ಆದರೆ ಆಹಾರವನ್ನು ಕೆಡಲು ಬಿಟ್ಟರೆ ಅದೇನಾಗುತ್ತೆ, ನಿಮ್ಮ ಮನೆಯ ದಾರಿದ್ರ್ಯವನ್ನು ಜಾಸ್ತಿ ಮಾಡುತ್ತೆ. ಆಹಾರವನ್ನು ಕೆಡಲು ಬಿಡಬಾರ್ದು. ಶ್ರೀಮಂತ ವರ್ಗ ಇರ್ಬೋದು, ಇನ್ನೊಬ್ಬರು ಇರ್ಬೋದು, ಮತ್ತು ಯಾರೇ ಆಗಲಿ ಎಲ್ಲರಿಗೂ ಕೂಡ ಇದು ಅನ್ವಯಿಸುತ್ತೆ. ಎರಡನೇದು, ಆ ಅಡುಗೆ ಮನೆಯಲ್ಲಿ ಮುರಿದ ಪಾತ್ರೆ ಎಲ್ಲೋ ಮೇಲೆ ಎಲ್ಲ ಮುರಿದೋಗಿರುತ್ತೆ, ಅದನ್ನೇ ಉಪಯೋಗಿಸ್ತಾ ಇರ್ತೀವಿ. ಮುರಿದ ಪಾತ್ರೆಗಳು ಅಡುಗೆ ಮನೆಯಲ್ಲಿ ಇರಬಾರ್ದು. ಈಗ ತೂತಾಗಿದೆಯೋ, ಕೆಟ್ಟೋಗಿದೆಯೋ, ಒಡೆದೋಗಿದೆಯೋ ಅವನ್ನು ಅಡುಗೆ ಮನೆಯಲ್ಲಿ ಎರಡನೇ ಅಂಶ. ಇದು ಇಟ್ಕೊಂಡಾಗ ನಮಗೇನಾಗುತ್ತೆ, ಆ ಮನೆಯಲ್ಲಿ ಖರ್ಚು ಜಾಸ್ತಿ ಆಗುತ್ತೆ, ಹಣ ಎಲ್ಲೋಗುತ್ತೋ ಗೊತ್ತಾಗಲ್ಲ. ಮುರಿದಿರುವ ಪಾತ್ರೆಗಳು ಇಟ್ಕೋಬಾರ್ದು, ಉಳಿದಿರುವ ಅನ್ನವನ್ನು ಹಾಗೆ ಇಡಬಾರ್ದು, ಅನ್ನವನ್ನು ಹಾಳು ಮಾಡಬಾರ್ದು. ಇನ್ನು ಮೂರನೇದು, ಸಿಂಕ್ ಅಂತ ನೀವೇನು ತೊಳೆಯೋದಿರುತ್ತಲ್ಲ, ಆಹಾರ ಸಮೇತ ಪಾತ್ರೆಗಳನ್ನು ಅಲ್ಲಿ ಜಾಸ್ತಿ ಹೊತ್ತು ಇಡಬಾರ್ದು. ಏನು ಮಾಡಬೇಕು, ಆ ತಟ್ಟೆ ಇರ್ಬೋದು, ಪಾತ್ರೆ, ಆ ಅನ್ನವನ್ನೆಲ್ಲ ಒಂದು ಕಡೆ ಶೇಖರಣೆ ಮಾಡಿ ಒಂದು ಪ್ಲಾಸ್ಟಿಕ್ ಬಕೆಟ್ಗೆ ಹಾಕಿ, ಅದನ್ನೆಲ್ಲ ಅಲ್ಲಿ ಹಾಕಿಬಿಟ್ಟು ಅದನ್ನು ಬೇಕಾದರೆ ಪ್ರಾಣಿಗಳಿಗೆ ಹಾಕ್ತಿರೋ ಅಥವಾ ಪಕ್ಷಿಗಳಿಗೆ ಹಾಕ್ತಿರೋ ಹಾಕಿ ತುಂಬ ಹೊತ್ತು ಸಿಂಕಲ್ಲಿ ಉಳಿದಿರುವ ಆಹಾರ ಅಥವಾ ಆಹಾರ ತಿಂದಿರುವ ಆಹಾರ ಅಥವಾ ಬಿಟ್ಟಿರುವ ಆಹಾರ ಅದರಲ್ಲಿ ಸಿಂಕಲ್ಲಿ ಆಹಾರದ ಪದಾರ್ಥಗಳನ್ನು ಆಹಾರ ಸಮೇತ ಇಟ್ಟರೆ ನಕಾರಾತ್ಮಕ ಶಕ್ತಿ. ನೋಡಿ, ಗಂಡ ಹೆಂಡತಿ ಸಾಮಾನ್ಯವಾಗಿ ಅಡುಗೆ ಮನೆ ಬಂದರೆ ಜಗಳ ಆಡೋಕ್ಕೆ ಶುರು ಮಾಡ್ಬಿಡ್ತು. ಇದೆಲ್ಲವೂ ಕೂಡ ಇದರ ಪ್ರಭಾವ ಕೂಡ ಬೀರ್ತಕ್ಕಂಥದ್ದು. ಇನ್ನು ಲಾಸ್ಟ್ ಕಡೆಯದಾಗಿ ಇದು ಬಹಳ ವಿಶೇಷ, ಅಡುಗೆ ಮನೆಯಲ್ಲಿ ಕಸ, ಎಲ್ಲ ಕಡೆ ಕಸ. ಈರುಳ್ಳಿ ಬಿಡಿಸಿರ್ತೀರಿ ಅಲ್ಲೇ ಇರುತ್ತೆ, ಬೆಳ್ಳುಳ್ಳಿ ಬಿಡಿಸಿರ್ತೀರಿ ಅಲ್ಲೇ ಇರುತ್ತೆ, ತರಕಾರಿ ಹಚ್ಚಿರ್ತೀವಿ ಅದೊಂದು ಕಡೆಗೆ ನೂಕ್ಬಿಟ್ಟಿರ್ತೀವಿ. ಹಾಗೆಯೇ ಇನ್ನೂ ಅನೇಕ ವಿಷಯಗಳಲ್ಲಿ ನೋಡೋಕ್ಕೆ ಹೋದಾಗ ಅಲ್ಲಿ ಅಡುಗೆ ಮನೆಯನ್ನು ಎಷ್ಟು ಸ್ವಚ್ಛವಾಗಿ ಇಟ್ಕೊಂಡ್ರೆ ಅಷ್ಟು ಚೆನ್ನಾಗಿರುತ್ತೆ. ಅಡುಗೆ ಮನೆಯಲ್ಲಿ ಕಸ ಇದ್ದಿದ್ದೇ ಆದರೆ ಅನಾರೋಗ್ಯ ಕಾಡುತ್ತೆ. ಆಮೇಲೆ ಲಕ್ಷ್ಮೀದೇವಿ ಅಲ್ಲಿ ಪ್ರವೇಶ ಮಾಡಲ್ಲ. ಆಹಾರ ತಿಂದವರಿಗೆ ಅದು ಆರೋಗ್ಯದಲ್ಲಿ ಏರುಪೇರು ಕೂಡ ಆಗುತ್ತೆ. ಹಾಗಾಗಿ ಈ 4 ಅಂಶಗಳು ಕೂಡ ನಮ್ಮ ಹೈಂದವ ಸನಾತನ ಹಿಂದೂ ಸಮಾಜದ ಒಂದು ವಿಶೇಷವಾದ ನಡವಳಿಕೆಗಳು ಕೂಡ ಒಂದಾಗಿರುತ್ತೆ ಅಂತ ಹೇಳ್ತಾ, ಎಲ್ಲವೂ ನಂಬಿಕೆಯ ಆಧಾರ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.